ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ. ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ. ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ. ಇವರು ಜೀವಧಾರೆ ಪಾತ್ರ ಅರಿತ ನೀರೇ. ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ. ಅಮ್ಮ ಅಮ್ಮ, ಬ್ರೋಕರ್ ಸುಬ್ಬಣ್ಣಂಗ್ ಬರಕ್ ಹೇಳಿದ್ಯಾ? ಹೌದು, ಬಂದ್ರಾ? ಹಾ, ಬರ್ತಿದಾರೆ. ಬನ್ನಿ ಬನ್ನಿ ಸುಬ್ಬಣ್ಣವ್ರೆ, ಮೊನ್ನೆನೆ ಬರ್ತೀನಿ ಅಂದಿದ್ರಿ, ಬರ್ಲೇ ಇಲ್ಲ. ಊರ್ಗ್ ಹೋಗ್ಬಿಟ್ಟಿದ್ದೆ, ತಡ ಆಗೋಯ್ತು. ಆದ್ರೆ ಈಗ ಬಂದಿದ್ದೀನಲ್ಲ. ಬನ್ನಿ ಒಳಗ್ ಬನ್ನಿ, ಕೂತ್ಕೊಳ್ಳಿ ಸುಬ್ಬಣ್ಣವ್ರೆ. ನನಗೆ ಗೊತ್ತು ಜಯಕ್ಕ, ಹೆಣ್ಣೆತ್ತೋರ ಆತಂಕ ಏನು ಅಂತ. ನಾ ಒಂದ್ಸತಿ ಕೈ ಇಟ್ರೆ ಸಂಬಂಧ ಕೂಡ್ಸೇ ಕಾಲ್ ತೆಗಿಯೋದು. ನಮ್ ಭಾರತಿ ಮದ್ವೆನ ಈ ಹುಡುಗನ್ ಜೊತೆ ಫಿಕ್ಸ್ ಮಾಡಕ್ಕೆ ಅಂತಾನೆ ನಾ ಬಂದಿರೋದು. ಇಲ್ದಿದ್ರೆ ಈ ಬ್ರೋಕರ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ನೀನೇನು ಯೋಚನೆ ಮಾಡಬೇಡ ಜಯಕ್ಕ. ಎಲ್ಲಿ ರಾಮಪ್ಪನವ್ರು ಕಾಣಿಸ್ತಾ ಇಲ್ಲ? ಹಿಂದ್ಗಡೆ ಬಾಗ್ಲಲ್ಲಿದ್ದಾರೆ. ಸಂಜನಾ, ಹೋಗಿ ನಿಮ್ಮ ಅಪ್ಪನ್ ಕರ್ಕೊಂಬಾ. ಸುಬ್ಬಣ್ಣವ್ರೆ, ತಿಂಡಿ ತರ್ತೀನಿ. ಭವನಕ್ಕ, ಬ್ರೋಕರ್ ಬಂದೇ ಬಿಟ್ರು. ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಏನೇ ಮಾಡೋದಿವಾಗ? ಓಹೋ, ಬ್ರೋಕರ್ ಸುಬ್ಬಣ್ಣ, ನೀನ್ಯಾಕಯ್ಯ ಬಂದೆ? ಬ್ರೋಕರ್ ಅಂತ ನೀನೇ ಹೇಳ್ತಿದ್ಯಲ್ಲಪ್ಪ. ನಾನೇನ್ ಮನೆ ಕಟ್ಸೋಕ ಬರ್ತೀನಿ? ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಹೊಂದಿಸ್ಕೊಡ್ಬೇಕಲ್ವಾ? ಸಮಾಜ ಸೇವೆ. ಓಹೋ, ಸೇವೆ ಅಂದ್ರೆ ಕಮಿಷನ್ ಗಿಮಿಷನ್ ತಗೊಳಲ್ಲ ತಾನೇ? ಪರವಾಗಿಲ್ಲ ಪರವಾಗಿಲ್ಲ ಬಿಡು. ಕೇಸರಿ ಬಾತು, ಉಪ್ಪಿಟ್ಟು, ತುಪ್ಪ ಹಾಕಿದೆ. ಯಾರ ಮನೆಯಿಂದ ತಂದ್ಕೊಟ್ರು? ಯಾರ್ ಮನೆದು ಅಲ್ಲ, ನಮ್ಮನೇಲೆ ಮಾಡಿದ್ದಪ್ಪ. ಅಯ್ಯೋ 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 ಅಯ್ಯೋ, ಗುಡಿಸ್ಬಿಟ್ರಲ್ಲ ನಮ್ಮ ಮನೆನ. ನನಗೀಗ ಹಸುವಿಲ್ಲ, ಒಳಗ್ ತಗೊಂಡೋಗಿ, ನಾನು ಆಮೇಲೆ ತಿಂತೀನಿ. ನಿಮಗಲ್ಲಪ್ಪ, ಸುಬ್ಬಣ್ಣ ಅವ್ರಿಗೆ ಅದು. ಅಯ್ಯಯ್ಯೋ, ಸುಬ್ಬಣ್ಣ ಸ್ವೀಟ್ ಎಲ್ಲ ತಿಂತಾನೆ, ಬಿಟ್ಟು 1 ವರ್ಷ ಆಯ್ತಲ್ಲ ಅಲ್ವೇನ ಸುಬ್ಬಣ್ಣ? ನಮ್ಮಪ್ಪ ಸತ್ ಮೊದಲನೇ ವರ್ಷ ತಿನ್ನಲ್ಲ ಅಂತಿದ್ದೆ. ಈಗೇನ್ ಅದೆಲ್ಲ ಇಲ್ವಲ್ಲ? ತೆಗೆಯ ಕೈನ. ಅಯ್ಯೋ, ಡಯಾಬಿಟಿಸ್ ಇದೆ, ಸ್ವೀಟ್ ತಿನ್ನಬಾರ್ದು. ಜಯ, ಒಳಗ್ ತಗೊಂಡೋಗು, ತಗೊಂಡೋಗು ಒಂದೇ. ಡಯಾಬಿಟಿಸ್ ಇದ್ದಿದ್ದು ನಮ್ಮಪ್ಪನ್ಗೆ, ನನಗಲ್ಲ. ತೆಗೆಯ ಕೈಯೇ, ತಿಂತೀನಿ. ಸುಬ್ಬಣ್ಣಂಗ್ ಬುದ್ಧಿ ಇಲ್ಲ ಅಂದ್ರೆ ನಿಂಗಾದ್ರೂ ಬುದ್ಧಿ ಬೇಡವೇನ ಜಯ? ಗಂಡು ಹೆಣ್ಣಿನ ವಿಚಾರ ಮಾತಾಡಕ್ ಬಂದವರು ಮಾತುಕತೆ ಮುಗಿದು ಮಾಂಗಲ್ಯ ಧಾರಣೆ ಆಗೋ ತನಕ ಒಬ್ರು ಮನೇಲಿ ಒಬ್ರು ಒಂದಗಳು ಅನ್ನನೂ ತಿನ್ನಂಗಿಲ್ಲ. ಹೇ, ಅದು ಗಂಡನವ್ರಿಗೆ ಹೆಣ್ಣವ್ರಿಗೆ. ನಾನ್ ಬ್ರೋಕರು, ನಾನ್ ಯಾಕಯ್ಯ ತಿನ್ಬಾರ್ದು? ಕೊಡಿಲಿ. ಈ ತಿಂಡಿ ಅವ್ರು ತಿನ್ಲಿ ಅಂತ ತಂದಿಟ್ಟಿರೋದು, ಕೊಡ್ರಿ. ಅಲ್ಲ ಕಣೆ. ಕೊಳೆಯ ನೀನಿಲ್ಲಿ. ಕೊಡಪ್ಪ ನೀನು, ಮೊದ್ಲನ್ನಲ್ಲಿಡು. ಒಂದು ಷರತ್ತಪ್ಪ, ಈ ತಿಂಡಿ ತಿನ್ನೋದಕ್ಕೆ ಮುಂಚೆ ಆ ಗಂಡಿನ ಫೋಟೋ ಎಲ್ಲ ಕೊಡು. ಒಪ್ಪಿಗೆ ಆದ್ರೆ ಆಮೇಲೆ ತಿನ್ನು. ಒಳ್ಳೆ ತರ್ಲೆ ಸವಾಸ. ಇದು ಯಾವ ಹುಡುಗನ ಫೋಟೋನ ನಂಗೆ ಇಷ್ಟ ಆಗಿಲ್ಲ, ತಗೋ. ನನಗೆ ಗೊತ್ತಿತ್ತು ನೀ ಹೀಗೆ ಅಂತೀಯ ಅಂತ. ನಿನಗೆ ಯಾವ ಫೋಟೋನು ಒಪ್ಪಿಗೆ ಆಗಲ್ಲ ಅಂತ. ಅದಕ್ಕೆ ನಿನಗೆ ಬೇರೆ ಫೋಟೋನೇ ಕೊಟ್ಟಿದ್ದು. ಒಪ್ಪಿಗೆ ಆಗೋ ಫೋಟೋ ಇಲ್ಲಿದೆ, ನೀವು ನೋಡಿ ಜಯಕ್ಕ.
ಹುಡುಗ ಚೆನ್ನಾಗಿದ್ದಾನಲ್ವಾ? ಸುಬ್ಬಣ್ಣವ್ರೆ, ಜಾತಕ ಏನ್ ಹೇಳುತ್ತೆ? 100ಕ್ಕೆ 100 ನಿಮ್ ಮಗಳ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತೆ. ಅಮ್ಮ ಹ್ಞೂ ಅನ್ಬಿಡಮ್ಮ, ಅಕ್ಕಂಗೆ ಸರಿಯಾದ ಜೋಡಿ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳೆ, ಇಲ್ಲಾಂದ್ರೆ ಒಳಗೆ ಹೋಗು. ಫೋಟೋ ಕೊಡ ಇಲ್ಲಿ, ಫೋಟೋ ಕೊಡ ಇಲ್ಲಿ. ಇದ್ಯಾವ ಸೀಮೆ ಗಡ್ಡಯ್ಯ? ನಂಗಿದು ಒಪ್ಪಿಗೆ ಇಲ್ಲ, ತಗ. ಒಪ್ಗೆ ಇಲ್ಲ ಅಂದ್ರೆ ಯಾಕೆ ಒಪ್ಗೆ ಇಲ್ಲ? ಯಾಕೋ ಒಪ್ಪಿಗೆ ಇಲ್ಲ. ನನ್ನ ಮಗಳಿಗೆ ಈ ಗಂಡು ಬೇಡ. ನೀವ್ ಯಾಕೆ ಈ ಮದ್ವೆ ಬೇಡ ಅಂತಿದ್ದೀರಾ ಅಂತ ನನಗ್ ಗೊತ್ತಿದೆ. ನನ್ನ ಮಗಳಿಗೆ ಹೇಗ್ ಮದ್ವೆ ಮಾಡಿಸ್ಬೇಕು ಅಂತಾನೂ ಗೊತ್ತಿದೆ. ನಾನು ಈ ಹುಡುಗನ ಜೊತೆನೆ ನನ್ನ ಮಗಳ ಮದ್ವೆ ಮಾಡಿಸ್ತೀನಿ. ಜನ್ಮ ಕೊಟ್ಟಿರೋ ಅಪ್ಪ ನಾನು ಹೇಳ್ತಾ ಇದ್ದೀನಿ, ನನ್ನ ಮಗಳಿಗೆ ಈ ಮದುವೆ ಬೇಡ ಅಷ್ಟೇ. ಇದೆಂತ ಗಂಡ ಗುಂಡಿರಿ, ನಿಮ್ ದುಡ್ಡು ಖರ್ಚಾಗತ್ತೆ ಅಂತ ಮಗಳಿಗೆ ಮದ್ವೆ ಮಾಡ್ದೆ ಹಾಗೆ ಮನೇಲಿ ಇಟ್ಕೊಳಕ್ಕಾಗತ್ತಾ? ಏಯ್, ನಿಮ್ಮ ಹತ್ರ ಏನೇ ಮಾತು? ಸುಬ್ಬಣ್ಣ, ಈಗ ಫೋಟೋ ಕೊಟ್ಟನಲ್ಲ, ಅದನ್ನ ಬೇರೆ ಹುಡುಗಿಗೆ ತೋರಿಸಿ ಮದುವೆ ಮಾಡಿಸು. ನೋಡಿ ಜಯಕ್ಕ, ಗಂಡ ಹೆಂಡತಿ ನೀವಿಬ್ರು ಮಾತಾಡಿ ಒಂದ್ ತೀರ್ಮಾನಕ್ಕೆ ಬನ್ನಿ, ಆಮೇಲೆ ನಾ ಬರ್ತೀನಿ. ಒಂದ್ ನಿಮಿಷ ಸುಬ್ಬಣ್ಣವ್ರೆ, ಅದೇನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ಸಾಲ ಸೋಲ ಮಾಡಾದ್ರೂ ಪರವಾಗಿಲ್ಲ, ನಾನು ನನ್ನ ಮಗಳ ಮದ್ವೆ ಮಾಡ್ತೀನಿ. ನೀವ್ ಆ ಹುಡುಗನ್ ಕರ್ಕೊಂಬನ್ನಿ, ಮಾತುಕತೆ ನಡೆಸೇ ಬಿಡೋಣ. ಅಮ್ಮ ನೋಡಿದ್ರೆ ಆ ಹುಡುಗನ ಜೊತೆನೆ ಮದ್ವೆ ಮಾಡಿಸ್ತೀನಿ ಅಂತ ಹಠ ಹಿಡಿತಿದ್ದಾಳೆ. ಮನೋಜನ ಮನೆಗೆ ಬಂದು ಮಾತಾಡು ಅಂದ್ರೆ ನಿಮ್ಮಮ್ಮನೇ ಕಳಿಸ್ಕೊಡು ಅಂತ ಹೇಳ್ತಾನೆ. ಇವ್ರುಗಳು ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಒತ್ತಾಡ್ತಾ ಇದ್ದೀನಿ ಅಕ್ಕ. ಈಗ ನನ್ನ ಕೆಲಸ ಆಗಕ್ಕೆ ಅಪ್ಪನೇ ಕರೆಕ್ಟು. ಅಪ್ಪನ ಹತ್ರ ಹೋಗಿ ಕೇಳ್ಬಿಡು ಅಂತೀಯಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನೋಡಮ್ಮ, ಮಾತಾಡಕ್ ಖರ್ಚಿಲ್ಲ. ಖರ್ಚಿಲ್ದಿರೋ ಯಾವ ಕೆಲಸವನ್ನು ಬೇಕಾದ್ರೂ ಮಾಡು, ನಾನು ಬೇಡ ಅಂತ ಹೇಳಲ್ಲ. ಏನ್ ಹೇಳ? ನಾನು ಮಾತಾಡೋದು ಸ್ವಲ್ಪ ಕೇಳಿ ಅಪ್ಪ. ಅದೇನ್ ಹೇಳವ ಕೂಸೆ? ನನ್ಗೆ ಮದ್ವೆ ಬೇಡ ಅಪ್ಪ. ಅಯ್ಯೋ 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 ಅಯ್ಯೋ, ನನ್ ಚಿನ್ನ, ನನ್ ಮುತ್ತು, ನನ್ ಕಂದ, ಎಷ್ಟು ಜಾಣೆ ಆಗ್ಬಿಟ್ಟೆಮ್ಮ ನೀನು. ಹೆತ್ತದ್ದು ಸಾರ್ಥಕ ಆಯ್ತು ಕಣಮ್ಮ. ನಾನು ಈ ಮದ್ವೆ ಬಗ್ಗೆ ಅಲ್ಲಪ್ಪ ಹೇಳ್ತಾ ಇರೋದು. ಜೀವನದಲ್ಲಿ ನನಗೆ ಮದ್ವೆನೇ ಬೇಡ ಅಂತ ಹೇಳ್ತಾ ಇದ್ದೀನಿ. ಮದುವೆನೇ ಬೇಡ ಅಂದ್ರೆ ಹೇಗಮ್ಮ? ನೋಡಮ್ಮ, ನಿನ್ನ ಅಕ್ಕಂಗೆ ನಾಲ್ಗೆ ಹೊರಳಲ್ಲ, ಮದುವೆ ಆಗಲ್ಲ, ಇಲ್ಲೇ ಸೆಟ್ಲು. ನಿಮ್ಮಮ್ಮನ್ನ ಮದುವೆ ಆಗಿದ್ದೀನಿ, ಅವಳು ಇಲ್ಲೇ ಸೆಟ್ಲು. ಈಗ ನೀನೂ ಮದುವೆ ಆಗದ ಇಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಿಮ್ಗೆಲ್ಲ ಜೀವನ ಪರ್ಯಂತ ಅನ್ನ ಹಾಕೋತಾ ಇದ್ರೆ ನನ್ನ ಕತೆ ಏನಮ್ಮ? ನನಗೆಷ್ಟು ಖರ್ಚು? ನೀನು ಮದುವೆ ಮಾಡ್ಕೊಳ್ಳೇಬೇಕು. ಯಾರನ್ನ ಅಂತ ನಾನು ಹುಡುಕ್ ಮಾಡ್ತೀನಿ, ತಡ್ಕ. ಖರ್ಚಿಲ್ದಂಗೆ
ನೋಡಿದ್ಯಾಕ? ಅಪ್ಪ ನನ್ನ ಮದ್ವೆ ಮಾಡಿಸ್ತಿರೋದು ಊಟದ ಖರ್ಚು ಉಳ್ಸಕ್ ಮಾತ್ರನಾ? ಭಾರತಿ, ಅಳ್ತಾ ಇದೀಯಾ? ಏನಾಯ್ತು? ಬಾ ಅಂತ ಫೋನ್ ಮಾಡಿದ್ದೆ, ಏನಾಯ್ತು ಹೇಳು. ಕೃಷ್ಣನೇ ತನ್ನ ಗಂಡ ಅಂತ ಮೀರಾಬಾಯಿ ಪೂಜೆ ಮಾಡಿದ್ಲು. ಚೆನ್ನ ಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತ ಅಕ್ಕ ಮಹಾದೇವಿ ಆರಾಧನೆ ಮಾಡಿದ್ಲು. ಅವರಿಬ್ಬರನ್ನು ಮೀರಿಸಿ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ಮನ್ಸಲ್ಲೇ ನಿನ್ನ ಪೂಜೆ ಮಾಡ್ತಾ ಇದ್ದೀನಿ. ಮೀರಾಗೆ ಕೃಷ್ಣ, ಅಕ್ಕ ಮಹಾದೇವಿಗೆ ಚೆನ್ನ ಮಲ್ಲಿಕಾರ್ಜುನ ಸಿಕ್ಕಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗ್ ಮಾತ್ರ ನೀನ್ ಸಿಗದೆ ಹೋಗ್ಬೇಡ ಮನೋಜ್. ಭಾರತಿ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಮನೇಲೇನಾದ್ರೂ ಅಂದ್ರ? ನೋಡು, ಆಗ್ಲಿಂದ ಹೂವಲ್ಲಿ ನಿನ್ನ ಅಕ್ಷರನ ಕಾಪಾಡ್ತಾ ಇದ್ದೀನಿ. ಗಾಳಿ ಬೀಸಿ ಬೀಸಿ ಚೆದರು ಹೋಗ್ತಾ ಇದೆ. ಪ್ರತಿ ಸಲ ಗಾಳಿ ಬೀಸಿದಾಗ್ಲೂ ನನಗೆ ಆತಂಕ ಆಗ್ತಿದೆ. ಗಾಳಿ ಬೀಸಿ ನಿನ್ನ ಅಕ್ಷರಗಳು ಚೆದರು ಹೋದಾಗೆ ಎಲ್ಲಿ ನಮ್ಮ ಪ್ರೀತಿನ ಚೆದರು ಹೋಗ್ಬಿಡುತ್ತೇನೋ ಅಂತ ಭಯ ಆಗ್ತದೆ. ನಮ್ಮ ಮನೇಲಿ ನನ್ನ ಮದ್ವೆಗೆ ಹುಡುಗನ್ ಹುಡುಕ್ತಾ ಇದ್ದಾರೆ. ಯಾಕೆ ನಗ್ತಾ ಇದೆಯಾ? ನಿಮ್ಮನೇಲಿ ಗಂಡು ನೋಡ್ತಿದ್ದಾರೆ, ಆದ್ರೆ ನಮ್ಮನೇಲಿ ಹೆಣ್ಣು ನೋಡೇ ಬಿಟ್ಟಿದ್ದಾರೆ. ಯಾರನ್ನ? ನಿನ್ನನ್ನ. ಅಮ್ಮ ನಿನ್ನನ್ನ ಮಾರ್ಕೆಟ್ ಅಲ್ಲಿ ನೋಡಿದ್ರಲ್ಲ, ಆವಾಗಿಂದ ನೀನ್ ತುಂಬಾ ಇಷ್ಟ ಆಗಿದ್ಯಾ ಅವ್ರಿಗೆ. ಏನು? ನಾನು ನಿಮ್ಮಮ್ಮಂಗೆ ಇಷ್ಟ ಆಗಿದ್ದೀನ? ಏನ್ ಹೇಳಿದ್ರು ಗೊತ್ತಾ ಮನೋಜ? ಭಾರತಿ ನಮ್ಮನೆಗೆ ಸೆಟ್ ಆಗ್ತಾಳೇನೋ ಅಂತ ಕೇಳಿದ್ರು. ಮನೋಜ್, ನಿಜವಾಗ್ಲೂ? ದೇವ್ರಾಣೆಗೂ ಸತ್ಯ. ನಂಗ ಅನ್ಸುತ್ತೆ ನಾನು ನೀನು ಪ್ರೀತಿ ಮಾಡ್ತಿದೀವಿ ಅಂತ ನಮ್ಮಮ್ಮಂಗೆ ಯಾರೋ ಹೇಳ್ಬಿಟ್ಟಿದ್ದಾರೆ. ಯಾರು? ಗೊತ್ತಿಲ್ಲ. ಒಟ್ನಲ್ಲಿ ನಿನ್ನನ್ನ ಅವ್ರು ಸೊಸೆ ಮಾಡ್ಕೋಬೇಕು ಅಂತ ಅಮ್ಮ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನಿಮ್ಮಮ್ಮನ್ಗೆ ನಾನು ಇಷ್ಟ ಆಗಿದ್ದೀನಿ ಅಂದ್ರೆ ನಂಬಿಕೆನೆ ಬರ್ತಾ ಇಲ್ಲ. ಮನೋಜ್, ಸಖತ್ ಬಿಕ್ಕಳಿಕೆ ಬರ್ತಾ ಇದೆ. ಯಾರು ನನ್ನ ಜ್ಞಾಪಿಸ್ಕೋತಾ ಇದ್ದಾರೆ ಅನ್ಸುತ್ತೆ. ನೀರು ಕುಡಿದ್ರೆ ಬಿಕ್ಕಳಿಕೆ ನಿಲ್ಲತ್ತೆ ಅಂತಾರೆ, ಹೌದಾ? ಒಂದು ನಿಮಿಷ.
ಮನೋಜ್ ಬೇಡ, ಕಸ ಇದೆ, ಗಂಟ್ಲು ಹಾಳಾಗತ್ತೆ, ಸೋಸಿ ಕುಡಿಬೇಕು. ತಡಿ. ಅನ್ಸೋ ಪ್ರಕಾರ ಇಷ್ಟೊತ್ತಿಗೆ ನಮ್ಮಮ್ಮ ನಿಮ್ ವಿಷಯನ ಅಪ್ಪನ ಜೊತೆ ಮಾತಾಡಿರ್ತಾರೆ. ಬ್ಯಾಗ್ ಹೋಗಯ್ಯ, ಸ್ಪೀಡಾಗಿ ಹೋಗಯ್ಯ. ಒಳ್ಳೆ ಮೆತ್ತಗೆ ಹೋಗ್ತಿಲ್ಲ. ನಮ್ದು ಮೊದಲೇ ತಾಲೂಕು ಆಫೀಸು, ನೆತ್ತಿ ತನಕ ಕೆಲಸ ಇರುತ್ತೆ. ಸ್ಪೀಡಾಗಿ ಹೋಗಯ್ಯ, ಸೆಟ್ಲ್ ಬಸ್ ಹೋದಾಗ ಹೋಗ್ತಿಲ್ಲಯ್ಯ. ಅಲ್ಲ ರಾಮಪ್ಪ, ಬೈಕ್ ಇದೆಯಲ್ಲ, ಹೋಗ ರಾಮಪ್ಪ. ಪೆಟ್ರೋಲ್ ನಿನ್ನ ಅಪ್ಪ ಕೊಡ್ತಾನ, ನಡಿಯ ತೆಪ್ಪಗಳೇ. ಅಲ್ಲ ರಾಮಪ್ಪ, ಯಾವಾಗ ನೋಡಿದ್ರು ಗಾಡಿ ತಿಳ್ಕೊಂಡ್ ಬರ್ತಾ ಇರ್ತೀಯಾ, ಇಲ್ಲ ಅಂದ್ರೆ ಗಾಡಿ ಹಿಡ್ಕೊಂಡ್ ಬರ್ತೀಯಾ? ಸುಮ್ನೆ ಸೈಡ್ಗೆ ಹಾಕ್ಬಿಟ್ಟು ಗಾಡಿ ಎತ್ತು, ನಿಮ್ ಆಫೀಸ್ ತಗೋಬಿಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಕರೆಂಟ್ ಆಫೀಸ್ಗೆ ಹೋಗಿ ನಿನ್ ಹೊಲಕ್ ಕೊಟ್ಟಿರೋ ಕರೆಂಟೇ ಕಟ್ ಮಾಡಿಸ್ತೀನಿ. ಮೊದಲೇ ನಮ್ದು ತಾಲೂಕ್ ಆಫೀಸ್ ಗೊತ್ತಲ್ಲ. ಆಯ್ತು ರಾಮಪ್ಪ, ಮಾತಾಡಲ್ಲ, ಹಂಗೆಲ್ಲ ಮಾಡ್ಗಿರ್ತೀಯಾ? ತಪ್ಪಗ್ ನಡಿಯಲೇ. ಮಾತಾಡ್ತಾನೆ. ಸುಬ್ಬಣ್ಣ, ಸುಬ್ಬಣ್ಣ, ಸುಬ್ಬಣ್ಣ ನಿಂತ್ಕೊಳ. ಸುಬ್ಬಣ್ಣ ನಿಂತ್ಕೊಳ. ಸುಬ್ಬಣ್ಣ ನಿಂತ್ಕೊಳ. ಸುಬ್ಬಣ್ಣ, ಸುಬ್ಬಣ್ಣ ಕರೆದ್ರು ಹೋಗ್ತಿದ್ಯಲ್ಲೋ, ಕಿವಿ ಕೇಳಿಸಲ್ಲ ನನಗೆ. ತೆಗೆಯ ಕೈನ ಬಂದ್ಬಿಟ್ಟ ದೊಡ್ಡ ಯಜಮಾನ ನನ್ನ ನಿಲ್ಸೋದಕ್ಕೆ. ತಿನ್ನೋ ಕೇಸರಿ ಬಾತ್ ಕಿತ್ಕೊಂಡೆ, ಉಪ್ಪಿಟ್ಟು ಕಿಟ್ಕೊಂಡೆ, ಕುಡಿಯೋ ಕಾಫಿ, ಬರೋ ಕಮಿಷನ್ ಎಲ್ಲದಕ್ಕೂ ಕಲ್ಲಾಗ್ದೆ. ಈಗ ಬಂದ್ಬಿಟ್ಟ ಸುಬ್ಬಣ್ಣ ಅಂತ. ದಡ್ಡ ಕಣಯ್ಯ ನೀನು, ದಡ್ಡ. ಹುಡುಗಾಸ್ಗೆ ಜೀವ ಬಿಡ್ತೀಯಲ್ಲ. ದೋಚಿದ್ರೆ ಖಜಾನೆನೆ ದೋಚ್ಬೇಕು ಕಣಯ್ಯ. ಕನ್ನ ಹಾಕಿದ್ರೆ ಅರಮನೆ ಕಣ್ಣು ಹಾಕ್ಬೇಕು ಕಣೋ, ಗುಡಿಸಲಿಗೆಲ್ಲ. ಏನಿವಾಗ ನಿನ್ ಕಮಿಷನ್ ಬೇಕು ತಾನೆ, 10 ಪಟ್ಟು ಕೊಡ್ತೀನಿ. ಆದ್ರೆ ನೀನ್ ತರೋ ಸಂಬಂಧ ವರದಕ್ಷಿಣೆ ಕೇಳೋ ಸಂಬಂಧಗಳಾಗಬಾರ್ದು, ವರದಕ್ಷಿಣೆ ಕೊಡೋ ಸಂಬಂಧಗಳಾಗ್ಬೇಕು ಕಣಯ್ಯ. ವಧುದಕ್ಷಿಣೆ? ಅಯ್ಯ ದಡ್ಡ, ಗಂಡುಗಳ ಸಂಖ್ಯೆ ದಂಡಿಯಾಗಿದೆ ಕಣ, ಹೆಣ್ಣು ಮಕ್ಕಳ ಸಂಖ್ಯೆನೇ ಕಡಿಮೆ ಆಗಿರೋದು. ದುಡ್ಡು, ದುಡಿಮೆ, ಆಸೆ, ಆಕಾಂಕ್ಷೆ ಎಲ್ಲ ಬೇಕಾದಷ್ಟು ಇರುತ್ತೆ. ಕಟ್ಕೊಳಕ್ಕೆ ಹೆಣ್ಣೆ ಸಿಕ್ಕಿರಲ್ಲ. ಅಂತ ಗಂಡುಗಳು ದಂಡಿಯಾಗಿದೆ ಕಣ. ಕಾಳ ಹಾಕು, ಸಿಗುತ್ತೆ. ಕಷ್ಟಪಟ್ಟು ದುಡಿದಿರೋ ದುಡ್ಡು ಕಣಯ್ಯ ನಂದು. ನಮ್ದು ಮೊದಲೇ ತಾಲೂಕ್ ಆಫೀಸ್ ಗೊತ್ತಲ್ಲ, ಎಲ್ರಿಗೂ ಕೊಟ್ಟು ಹರಿದು ಹಂಚಿಕೊಂಡು ಕೊನೆಯಲ್ಲಿ ಮಿಕ್ಕಿದ್ದನ್ನ ತೆಕ್ಕೊಂಡು ತರ್ಬೇಕು ಕಣಯ್ಯ. ಅಂತ ಗಂಡುಗಳು ನನ್ನ ಹತ್ರ ಯಾವ್ದಿಲ್ಲಯ್ಯ, ಬಿಡಯ್ಯ. ಸುಬ್ಬಣ್ಣ ಇರೋ, ನಿನಗೂ ಕಮಿಷನ್ ಕೊಡ್ತೀನಿ ಕಣಯ್ಯ. ಎಷ್ಟು ಕೊಡ್ತೀಯ? 5%, 10%? 20%. ನನಗೆ 5 ಲಕ್ಷ ಬಂದ್ರೆ ನಿನಗೊಂದು ಲಕ್ಷ, ನನಗೆ 10 ಲಕ್ಷ ಬಂದ್ರೆ ನಿನಗೆ 2 ಲಕ್ಷ ಕಣೋ. 2 ಲಕ್ಷನಾ? ಮದುವೆ ಖರ್ಚು ಗಂಡಿನ ಮನೆದೆ, ಛತ್ರದ ಖರ್ಚು, ಊಟದ ಖರ್ಚು, ಒಡವೆ ಹಾಕೋದು ಇಡೋದು, ಹುಡುಗಿ ಸೀರೆ, ಹುಡುಗಿ ತಂದೆಗೆ ಅಂದ್ರೆ ನನಗೆ ಸಿಲ್ಕ್ ಜುಬ್ಬ, ಪಂಚೆ, ಎರಡೂ ಕಡೆಯವರು ಹೋಗೋ ಬರೋ ಲಾರಿ ಬಸ್ಸಿನ ಖರ್ಚು ಎಲ್ಲ ಹುಡುಗನ ಕಡೆ ಇರ್ತೆ ಕಣಯ್ಯ. ಸುಬ್ಬಣ್ಣ, ನಾನೊಂದು ಪೈಸನೂ ಹಾಕಲ್ಲಪ್ಪ. ಮತ್ತೆ ನಿಂದು ಅಂತ ಏನಿದೆಯಯ್ಯ? ನನ್ನ ಮಗಳಿಲ್ವೇನಯ್ಯ? ಅಲ್ಲಯ್ಯ, ಖರ್ಚು ಅಂತ ಏನ್ ಮಾಡ್ತೀಯಾ? ಛತ್ರಕ್ಕೆ ನನ್ನ ಗಾಡಿಲೆ ನಾನೇ ಪೆಟ್ರೋಲ್ ಹಾಕೊಂಡ್ ಬರ್ತೀನಿ ಕಣಯ್ಯ, ಅಷ್ಟೇ. ಅದೆಲ್ಲ ಆಗೋ ಮಾತಲ್ಲ ಬಿಡಯ್ಯ. ಎಲ್ಲಾ ಖರ್ಚು ಅವರೇ ಹಾಕೊಂಡು, ಅದು ಗಂಡಿನ ಕಡೆಯವ್ರಾಗೆ. ಸುಬ್ಬಣ್ಣ ಇರೋ, ಗಂಡು ಕೇವಲ ಗಂಡಾಗಿದ್ರೆ ಸಾಕಣ. ಒಂದು ಕಣ್ಣು, ಒಂದು ಕಾಲು ಹೋದ್ರೆ ಹೋಗಿರ್ಲಿ ತಗ. ಬದುಕಕ್ಕೆಲ್ಲ ಒಂದೊಂದು ಸಾಕು. ಆ ದೇವ್ರಿಗೆ ಕೆಲಸ ಇಲ್ಲ, ಎಲ್ಲ 2 ಕೊಟ್ಬಿಟ್ಟವನೆ. ಇನ್ನೇನಪ್ಪ ಬೇಕು? ರಾಮಪ್ಪ, ಒಂದ್ ಗಂಡಿದೆ ನೋಡ್ತೀಯಾ? ಇದಪ್ಪ ವರ್ಷ ಕರ್ಕೊಂಬ ಮತ್ತೆ. ಸುಬ್ಬಣ್ಣ, ಇನ್ನೊಂದು ಕೆಲಸ ಆಗ್ಬೇಕಲ್ಲ ನಿನ್ನಿಂದ. ಏನು? ಸುಬ್ಬಣ್ಣ, ನಿನ್ನ ನಂಬ್ಕೊಂಡು ಹಿಡ್ಕೊಂಬಂದಿದ್ನಲ್ಲ, ಆ ಎತ್ತಿನ ಗಾಡಿನ ಬಿಟ್ಬಿಟ್ಟೆ ಕಣಯ್ಯ. ನನ್ನ ಗಾಡಿನ ಸ್ವಲ್ಪ ದೂರ ತಳ್ಳಬೇಕಲ್ಲಯ್ಯ, ಆಫೀಸಿಗೆ ಲೇಟ್ ಆಯ್ತು. ಬಾರಯ್ಯ. ಹೋಗಯ್ಯ. ಕಮಿಷನ್ ಗೊತ್ತಲ್ಲ, ಬಾರ, ಸ್ವಲ್ಪ ದೂರ ತಳ್ಬಿಟ್ಟಾಗ. ಬಾರ ಬಾರ, ಒಂದಿರು. ತಳ್ಳು, ತಳ್ಳು.
ಮದ್ವೆ ಗಂಡನ ಯಾವ ಕರ್ಕೊ ಬರ್ತೀಯಾ? ಪಾಪಿ ಜನ್ಮ, ಆಯುಸ್ ಜಾಸ್ತಿ. ಕಾಸು ಸಿಗುತ್ತೆ ಅಂದ್ರೆ ಮಗಳನ್ನ ಮಾರ್ಕೋತಾನೆ. ಇಂಥವ್ರಿಗೆ ಸಾವು ಬರಲ್ಲ. ಆದ್ರೆ ಕಮಿಷನ್ನು 2 ಲಕ್ಷ.